ನೋಡ್ರಿ ಕಡೆ ಬತ್ ನೋಡ್ರಿ ನನ್ನ ಮಗ ಸೂರಪ್ಪ ಗೌಡ ಗಲ್ಲಗಂಬ ಇರೋದಕ್ಕೂ ದೇಸಾವ್ರ ಆಸ್ತಿ ನನ್ನ ಜವಾಬ್ದಾರಿ ಬರೋದಕ್ಕೂ ಅಂತೂ ಮಸ್ತ್ ಒಳ್ಳೇದಾತ್ರಿ, ಮಸ್ತ್ ಒಳ್ಳೇದಾಯ್ತ್ರಿ. ಇನ್ನೇನು ಮಗ ಅವನು ಬೆಂಗಳೂರಿನಿಂದ ಬರೋದ್ರೊಳಗ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡ ವೈಭವದಿಂದ ಮಾಡಿದಾತ್ರಿ, ವೈಭವದಿಂದ ಮಾಡಿದಾಡ್ತನ್ರಿ. ಇದ್ಯಾವ್ದಪ್ಪ ಕ್ವಾನ, ಇದ್ಯಾವ್ದಪ್ಪ ಕ್ವಾನ ರಾವ್ನ್ಯಾಗ ಬರಾಕತೈತಿ. ರಾವ್ನ್ಯಾಗ ಯಾರಿಗೆ ಬಂದ ಹಾಯ್ತೈತ ಸರಿ, ಹಾಯ್ತೈತ ಬಂದ ಏನು ವೇಷಭೂಷಣ ಹಾಕಿಕೊಂಡು ಎಲ್ಲಿಗೆ ಹೊಂಟಿದೆಯಲ್ಲ? ಏನು ಸರದೇಶವರೆಲ್ಲ ಆಸ್ತಿನ ಹೆಸರಿಗೆ ಬರೆದಿದ್ದಾರೋ ಅಥವಾ ಲಾಡ್ರಿ ಗಿಡ್ಡಿ ಹೊಡಿತು? ಏನು ತಿಳಿಯಕ ಹತ್ತಿಲ್ಲಲ್ಲ. ಅದೇನಿಲ್ರಿ ಅಪ್ಪ, ನಮ್ಮ ಸಾವುಕಾರ ಬರ್ತಾನಂತ ಹೇಳಿ ಸಣ್ಣ ಸಾವುಕಾರ್ರಿ ಎಡ್ಲ್ಯಾಕಂತ ಹೊಂಟನ್ರಿ. ಫುಲ್ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದಾರ್ರಿ, ನನ್ನ ಮೇಲೆ ಹೊರಿಸಿದಾರ್ರಿ. ಓಹೋ, ಅದಕ್ಕೆ ಅಂತ ಕಾಣುತ್ತೆ ಇಂಥ ವೇಷ ಎಲ್ಲ. ನೋಡೋ ಪತ್ರಪ್ಪ, ಇದೆಲ್ಲ ನಿನ್ನ ಕೆಟ್ಟ ಆಶೆಯನ್ನು ಬಿಟ್ಟು ಮೊದಲಿನಂತ ಗುಮಾಸ್ತನಾಗಿ ನನ್ನ ಮನೆಯಲ್ಲಿ ಬಿದ್ದರೆ ಸರಿ, ಇಲ್ಲ ಅಂದ್ರ ನಿನ್ನ ಪರಿಣಾಮ ನೆಟ್ಟಗಾಕಿಲ್ಲ. ನೋಡು ಪತ್ರಪ್ಪ, ನನಗೆಲ್ಲ ಚೆನ್ನಾಗಿ ಗೊತ್ತು ನನ್ನ ತಂದೆ ಸಾವಿಗೆ ಕಾರಣ ಯಾರು, ಅವರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳಬೇಕೆಂಬುದು ಈ ವಿಷಕಂಠರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ತೀನಿ, ಆಸೆ ಬಿಟ್ಟು ಮೊದಲಿಂದ ಗುಮಾಸ್ತನಾಗಿ ಸುಮ್ಮನೆ ಇದ್ದು ಬಿಡು. ಅಲ್ರಿ ಅಪ್ಪ, ನೀವು ವಿಷಕಂಠಪ್ಪ ದೇಸಾವ್ರ ಅಂದ್ರೆ ನಮ್ಗೆ ಗೊತ್ತಾಗದಲ್ರಿ, ಗೊತ್ತಾಗದಲ್ಲ. ಅಲ್ಲ ನನ್ನ ಮಗ ಬೆಂಗಳೂರಿನಿಂದ ಬರೋದ್ರೊಳಗ ಎಲ್ಲ ತಿಳ್ಕೊಂಡು ಬಂದಂಗ ಕಾಣ್ತಿದ್ರ. ಯಾಕೋ ಭದ್ರಪ್ಪ, ನಾನು ಬಂದಿದ್ದು ಯಾಕೋ ಚಕ್ರ ಬಂದಂಗ ಮಾಡಕ್ ಹತ್ತಿದೆಯಲ್ಲ? ನಾ ಬಂದದ್ದು ಏನಾರು ಬಹಳ ಸಂಕಟ ಆತೋ ಹೆಂಗೇನು? ನೋಡು, ನೀನು ಚಿಂತೆ ಮಾಡಬೇಡ. ನಿನಗೆ ಏನು ಬೇಕು ಜೀವನ ಪರ್ಯಂತ ನಾನು ಕೊಟ್ಟು ನಡೆಸುತ್ತೇನೆ. ಯಾಕಂದ್ರ ನಾನು ಚಿಕ್ಕವನಿದ್ದಾಗ ನನ್ನ ಎತ್ತಿ ಆಡಿಸಿದವ ನೀನು. ಮಕ್ಕಳಿ ಅದಕ್ಕೆ ಹೇಳಕತ್ತೀನಿ ನಾನು, ನಿನ್ನ ಜೀವನ ಬಗ್ಗೆ ಏನು ಕಾಳಜಿ ಮಾಡಬೇಡ. ಆದ್ರ ಮಗನ, ನನ್ನ ಆಸ್ತಿ ಮ್ಯಾಲೆ ಏನಾರ ಕಣ್ಣು ಹಾಕಿದಂದ್ರ ನೀನು ಕಣ್ಣು ಕಿತ್ತು ಹುಟ್ಟಿಗಳ ಹುಡುಗರ ಕೈಯ ಗೋಲಿ ಆಡಾಕ್ ಕೊಡ್ತೀನಿ, ಗೋಲಿ ಆಡಾಕ. ಇಲ್ರಿ ಅಪ್ಪ, ಇಲ್ರಿ, ನೀವು ಹೇಳ್ದಂಗ ಕೇಳ್ತನ್ರಿ, ನೀವು ಹೇಳ್ದಂಗ ಕೇಳ್ತನ್ರಿ. ಮಾಡಿದ್ರಿ ನಡ್ರಿಪ್ಪ, ನಡ್ರಿ, ಹೋಗ್ ನಡ್ರಿ, ಹೋಗ್ ನಡ್ರಿಲ್ಲ. ಶಿವರಾಯ
ಸೊಕ್ಕಿನ ಮಗನೇ, ನನ್ನ ತಂದೆಯ ಸಹಾಯದಿಂದ ನೀನು ಮೇಲಕ್ಕೆ ಬಂದು ನನ್ನ ಅತ್ತೆಯ ತಲೆ ಕೆಡಿಸಿ ಅವಳಿಂದ ಲಕ್ಷಾಂತರ ಕೋಟಿ ಹಣ ದಕ್ಕದಂತೆ ಮಾಡಿದೆಯಲ್ಲ ಮಗನೇ. ನಿನ್ನ ಮನೆಯನ್ನು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ಸೊತ್ತು ಹತ್ತೂರಿನಲ್ಲಿ ಜನರು ನಮ್ಮನ್ನು ಕಂಡ್ರೆ ಗಣಗಣಗಣ ನಡುಗಿ ಬಾಯಿ ಬಿಡುತ್ತಿರುವಾಗ ಅದೇ ಜನರು ನಮ್ಮ ವಿರುದ್ಧ ನೀ ತಲೆ ಎತ್ತಿ ನಿಂತು ಮಾತಾಡುವಂತೆ ಮಾಡಿದೆಯಲ್ಲ ಮಗನೇ. ಅದರ ಸೇಡು ಈ ವಿಷಕಂಠ ತೀರಿಸಿಕೊಳ್ಳದೆ ಬಿಡಲಾರ. ಲೇ ಮಗನೇ ಶಿವರಾಯ, ಇನ್ನು ಈ ವಿಷಕಂಠದಿಂದಿರುವ ವಿಷದ ಹನಿಯು ಒಂದೊಂದು ಹನಿಯು ನಿನ್ನ ಸಂಸಾರವನ್ನು ಸರ್ವನಾಶ ಮಾಡುತ್ತದೆ. ಇನ್ನು ಮುಂದೆ ನೋಡು ಈ ವಿಷಕಂಠ ವೈಭವದ ಕುತಂತ್ರದ ಒಂದೊಂದು ಸನ್ನಿವೇಶಗಳನ್ನು. ಯಪ್ಪ ಗೌಡ್ರೆ, ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋರಿ. ಯಾಕಂದ್ರ ಬೆಂಗಳೂರಿನಿಂದ ಡ್ಯಾನ್ಸರ್ ತರ್ಸೋರಿ. ಹೌದೇ, ಬರುವ ಕರ್ಕೊಂಡು ನಾನು ಬಂದಿನಿ.